ಡಿಕೆಶಿ ಸಿಎಂ ಸೀಟ್ ಭವಿಷ್ಯದ ಕುರಿತು ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ಭೇಟಿಗೆ ತುದಿಗಾಲಲ್ಲಿ ನಿಂತಿರುವ ಡಿಕೆ ಶಿವಕುಮಾರ್. ಡಿಕೆಶಿ ಸಿಎಂ ಸೀಟ್ ಭವಿಷ್ಯದ ಕುರಿತು ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ಭೇಟಿಗೆ ತುದಿಗಾಲಲ್ಲಿ ನಿಂತಿರುವ ಡಿಕೆ ಶಿವಕುಮಾರ್. ನಮ್ಮಲ್ಲಿ ಎಲ್ಲಾ ವರಿಷ್ಠರು ಹೇಳ್ದಂತೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಸಿಎಂ ಆಗ್ತಾರೆ. ಇದೇ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಸೀಟ್ ಭವಿಷ್ಯದ ಕುರಿತು ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ಭೇಟಿಗೆ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ. ನಮ್ಮಲ್ಲಿ ಎಲ್ಲ ವರಿಷ್ಠರು ಹೇಳ್ದಂತೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಯಾವುದೇ ಒಂದು ಪ್ರಶ್ನೆಯನ್ನ ಕೇಳಿದ್ರು ಕೂಡ ಹೈಕಮಾಂಡ್ ಇದೆ, ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ, ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ನಾವು ಬದ್ಧರಾಗಿದ್ದೇವೆ ಅಂತ ಪ್ರತಿ ಬಾರಿಯೂ ಕೂಡ ಹೇಳ್ತಾರೆ. ಪ್ರತಿ ಸಂದರ್ಭದಲ್ಲೂ ಕೂಡ ಈ ಒಂದು ಮಾತನ್ನ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. ಈಗಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಪತ್ರಕರ್ತರೊಬ್ಬರು ಪ್ರಶ್ನೆಯನ್ನ ಮಾಡ್ತಾರೆ. ಡಿಕೆ ಶಿವಕುಮಾರ್ ಅವರು ಯಾವಾಗ ಸಿಎಂ ಆಗ್ತಾರೆ ಅಂತ. ಆ ಒಂದು ಪ್ರಶ್ನೆಗೆ ಉತ್ತರಿಸುವಂತ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳಿದಾಗ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನಿರ್ದೇಶನಕ್ಕೆ ಅಥವಾ ಒಂದು ಸೂಚನೆಗಾಗಿ ಕಾಯ್ತಾ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಬಹಳ ಖುಷಿ ಆಗಿರುತ್ತೆ. ಯಾಕೆಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಬಹಳ ಖುಷಿ ಆಗಿರುತ್ತೆ. ಹಾಗಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ. ಹೈಕಮಾಂಡ್ ಸಿಗ್ನಲ್ಗಾಗಿ ಕಾಯ್ತಾ ಇದ್ದಾರೆ. ವರಿಷ್ಠರ ಗ್ರೀನ್ ಸಿಗ್ನಲ್ ಪಡೆಯಲು ಮಾಸ್ಟರ್ ಪ್ಲಾನ್. ಮುಖ್ಯಮಂತ್ರಿ ಪಟ್ಟಕ್ಕೇರಲು ಡಿಕೆ ಎಲ್ಲಾ ರೀತಿ ತಯಾರಿ. ಆದಷ್ಟು ಬೇಗ ವರಿಷ್ಠರ ಅನುಮತಿ ಪಡೆಯಲು ಸರ್ಕಸ್. ಹೈಕಮಾಂಡ್ ಹೇಳಿದ್ರೆ ನನ್ನದೇನು ತಕರಾರಿಲ್ಲ ಅಂತ ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಸಂದೇಶ. ಹೈಕಮಾಂಡ್ನವರು ಏನ್ ಹೇಳ್ತಾರೋ ಹಾಗೆ ಕೇಳೋಣ. ನನ್ನದೇನು ಇಲ್ರಯ್ಯ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಡಿಕೆ ಬ್ರದರ್ಸ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸಿಎಂ ಸಿದ್ದು. ಹೈಕಮಾಂಡ್ ಹೇಳಿದ ತಕ್ಷಣ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಹೈಕಮಾಂಡ್ ಸಿಗ್ನಲ್ ಕಡೆಗೆ ಕನಕಪುರ ಬಂಡೆಯ ಚಿತ್ತ ನೆಟ್ಟಿದೆ. ಅಂಟಮಾಸ್ ಭಾರಿ ಪ್ಲಾನ್ ಅನ್ನ ಮಾಡ್ತಾ ಇದ್ರು, ಭಾರಿ ಕಸರತ್ತನ್ನು ಕೂಡ ನಡೆಸ್ತಾ ಇದ್ರು. ಶತಾಯ ಗತಾಯ ಸಿಎಂ ಆಗ್ಲೇಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ಪಟ್ಟನ್ನ ಹಿಡ್ಕೊಂಡು ಕೂತಿದ್ರು. ಹಾಗಾಗಿ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಮನವೊಲಿಕೆ ಈಗ ಸಕ್ಸಸ್ ಆದಂತೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕೆಂತಂದ್ರೆ ಈಗ ವರಿಷ್ಠರು ಹೇಳಿದಾಗ ಡಿಕೆ ಸಿಎಂ ಆಗ್ತಾರೆ ಅಂತಂದ್ರೆ ಈ ಒಂದು ವಿಚಾರವಾಗಿ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಆ ಒಂದು ಪ್ರಶ್ನೆ ಬರಲ್ಲ ಕಣ್ರೆ, ಅದು ನನಗೇಂದ್ರಿ ಗೊತ್ತು ಅಂತ ಹೇಳುವಂತಹ ವ್ಯಕ್ತಿತ್ವವನ್ನು ಹೊಂದಿರುವಂಥವ್ರು ಸಿದ್ದರಾಮಯ್ಯ ಅವರು. ಆದರೆ ಆ ಒಂದು ಪ್ರಶ್ನೆಗೆ ಬಹಳ ಸರಳವಾಗಿ ನಾರ್ಮಲ್ ಆಗಿ ಒಂದು ರಿಯಾಕ್ಟ್ ಮಾಡಿರೋದು ಬಹಳ ಆಶ್ಚರ್ಯಕ್ಕೂ ಕೂಡ ಕಾರಣ ಆಗಿದೆ, ಜೊತೆಗೆ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಯಾರಾದ್ರೂ ಏನಾದ್ರೂ ಪ್ರಶ್ನೆ ಮಾಡಿದಾಗ ಅಂದ್ರೆ ಈ ಒಂದು ಅಧಿಕಾರ ಹಂಚಿಕೆ ಅಥವಾ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಪ್ರಶ್ನೆ ಮಾಡಿದ್ರೆ ಬಹಳ ರಗಡ್ ಆಗಿ ಉತ್ತರವನ್ನ ಕೊಡ್ತಾ ಇರ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು. ಆದ್ರೆ ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಯಾವಾಗ ಆಗ್ತಾರೆ ಅಂತ ಒಬ್ರು ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಬಹಳ ಕೂಲಾಗಿ ತೆಗೆದುಕೊಂಡಿದ್ದಾರೆ. ಹೈಕಮಾಂಡ್ ಯಾವಾಗ ಸಿಎಂ ಮಾಡ್ತಾರೋ ಆವಾಗ ಸಿಎಂ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಇಷ್ಟೊಂದು ಕೂಲಾಗಿ ತೆಗೆದುಕೊಳ್ಳುವಂತಹ ವ್ಯಕ್ತಿತ್ವ ಅವರದ್ದು ಅಂತ ಒಪ್ಕೊಳ್ಳಿಕ್ಕೆ ಈಗ ಸದ್ಯಕ್ಕೆ ನಾವು ಯೋಚನೆ ಮಾಡಬೇಕಾಗಿದೆ ಅಂತಹ ಪರಿಸ್ಥಿತಿಯಲ್ಲಿದೆ. ಹಾಗಾದ್ರೆ ಅವರ ನಡೆ ಏನು, ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಅಂತ? ಸಂಪರ್ಕ ಕಡಿತ ಆಗಿದೆ. ವರಿಷ್ಠರ ಗ್ರೀನ್ ಸಿಗ್ನಲ್ ಪಡೆಯೋದಕ್ಕೆ ಈಗ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಪಟ್ಟಕ್ಕೇರಲು ಡಿಕೆ
ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ರು, ಬಹಳ ಕಸರತ್ತನ್ನು ಮಾಡ್ತಾ ಇದ್ರು. ಒಂದು ಕಡೆ ಅವರ ಕಸರತ್ತು ಅಥವಾ ಸರ್ಕಸ್ಸು ಎಲ್ಲ ಕೂಡ ವರ್ಕ್ ಆಯ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದರೆ ಅಣ್ತಮಾಸ್ ಇಬ್ಬರು ಕೂಡ ಬಹಳ ಪ್ಲಾನ್ ಮಾಡಿದ್ರು, ಬಹಳ ರಣತಂತ್ರವನ್ನು ರೂಪಿಸ್ತಾ ಇದ್ರು. ಹೆಂಗೆ ಸಿದ್ದರಾಮಯ್ಯ ಅವ್ರನ್ನ ಒಪ್ಸೋದು, ಜೊತೆಗೆ ಸಿದ್ದರಾಮಯ್ಯ ಬೆಂಬಲಿಗರನ್ನ ಹೆಂಗೆ ಈ ಒಂದು ವಿಚಾರದಿಂದ ದೂರ ಇಡಿಸೋದು ಅಂತ ಬಹಳ ಪ್ಲಾನ್ ಮಾಡ್ತಾ ಇದ್ರು. ಒಂದು ಕಡೆ ಈ ಒಂದು ಹೇಳಿಕೆಯನ್ನು ಗಮನಿಸ್ತಾ ಹೋದರೆ ಸ್ವಲ್ಪ ಸಾಫ್ಟ್ ಆಗಿದ್ದಾರಾ ಸಿದ್ದರಾಮಯ್ಯ ಅವರು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾರಾದರೂ ಸಿದ್ದರಾಮಯ್ಯ ಅವ್ರನ್ನ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಸಂಪುಟ ಪುನರಚನೆ ವಿಚಾರ ಆಗಿರ್ಬೋದು ಅಥವಾ ಅಧಿಕಾರ ಹಂಚಿಕೆ ವಿಚಾರ ಆಗಿರ್ಬೋದು, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ರೆ ಬಹಳ ರಗಡ್ ಆಗಿ ರಿಯಾಕ್ಟ್ ಆಗ್ತಾ ಇದ್ರು. ಆದ್ರೆ ಈಗ ಸಿಎಂ ಆಗ್ತಾರಾ DK ಶಿವಕುಮಾರ್ ಅಂತ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಮಾಡಿದ್ರೆ ಸಿಎಂ ಆಗ್ತಾರೆ ಅಂತ ಬಹಳ ಸಾಫ್ಟ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಒಂದು ಸಾಫ್ಟ್ನೆಸ್ ಹಿಂದೆ ಇರುವಂತ ಒಂದು ಕೈವಾಡ ಯಾರ್ದು, ಜೊತೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟರ ಮಟ್ಟಿಗೆ ಸಾಫ್ಟ್ ಆಗಿದ್ದಾರಾ ಅಥವಾ ಏನಾಗ್ತಾ ಇದೆ ಸದ್ಯಕ್ಕೆ? ಸಾಹಿತ್ಯ ಒಂದು ಹಂತಕ್ಕೆ ಅಂದ್ರೆ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿದ್ರೆ ಅಥವಾ ಹೈಕಮಾಂಡ್ ನಾಯಕರುಗಳನ್ನ ಮನವೊಲಿಸಿದ್ರೆ ಇದು ಸಾಧ್ಯ ಅನ್ನುವಂತಹ ನಿಟ್ಟಿನಲ್ಲಿ DK ಶಿವಕುಮಾರ್ ಆ ನಿರ್ಧಾರಕ್ಕೆ ಬಂದ್ರೆ, ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ತೇವೆ ಅನ್ನುವಂತಹ ನಿರ್ಧಾರಕ್ಕೆ CM ಸಿದ್ದರಾಮಯ್ಯ ಬಂದ ಹಾಗಿದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರುಗಳು ಹೇಳಿದ್ರೆ CM ಆಗ್ತಾರೆ ಅವರು ಅನ್ನುವಂತಹ ಮಾತು ಏನಿದೆ ಅದು ಸಾಕಷ್ಟು ಅರ್ಥಗಳನ್ನ ಕಲ್ಪಿಸ್ತಿದೆ. ಆದ್ರೆ ಅದು ಅಷ್ಟು ಸುಲಭಕ್ಕಿಲ್ಲ. ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ DK ಅಧಿಕಾರಕ್ಕೆ ಏರ್ತಾರೆ ಅನ್ನುವಂತಹದ್ದು ಸುಲಭದ ಮಾತಲ್ಲ. ಅದಕ್ಕೂ ಸಾಕಷ್ಟು ಕಲ್ಲು ಮುಳ್ಳುಗಳಿದೆ ಅವರ ಹಾದಿಯಲ್ಲಿ. ಆದರೆ ಹೈಕಮಾಂಡ್ ಜೊತೆಗೆ ಸಿದ್ದರಾಮಯ್ಯ ಅವರ ಸಹಕಾರನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಹಜವಾಗಿ ಈಗ ಅವರು ಹೈಕಮಾಂಡ್ ಈ ಕಡೆ ಇದ್ದಾರೆ ಅಥವಾ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅನ್ನುವಂತಹದ್ದು ಹೇಳಿದ್ರು ಕೂಡ ಇವ್ರ ಅಧಿಕಾರವನ್ನ ಅಷ್ಟು ಸುಲಭಕ್ಕೆ ಬಿಡ್ತಾರ ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತೆ. ಇದರ ಜೊತೆಗೆ ಇಷ್ಟು ದಿನ ಒಂದು ಹಂತಕ್ಕೆ ಅಂದ್ರೆ 5 ವರ್ಷ ನಾನೇ CM ಅಥವಾ ಮುಂದಿನ ಬಜೆಟ್ಗಳನ್ನ ನಾನೇ ಮಂಡಿಸ್ತೀನಿ ಅನ್ನುವಂತಹ ಮಂತ್ರ ಜಪಿಸ್ತಿದ್ದಂತಹ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಹೇಳಿದ್ರೆ ಆಗ್ತಾರೆ ಅನ್ನುವಂತಹ ಹಂತಕ್ಕೆ ಬಂದಿರುವಂತಹದ್ದು ಮತ್ತೊಂದು ಸ್ಟ್ರಾಟಜಿನ ಅನ್ನುವಂತಹ ಪ್ರಶ್ನೆ ಕೂಡ ಮಾಡಿದೆ. ಅದರ ಸದ್ಯಕ್ಕಂತೂ ಸಿದ್ದರಾಮಯ್ಯ ಎಕ್ಸಿಟ್ ಮೂಡ್ ಅಂದ್ರೆ ಇತ್ತೀಚೆಗೆ ಯತೀಂದ್ರ ಹೇಳಿಕೆ ಏನೋ ಅವರು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ ಅನ್ನುವಂತಹ ಹೇಳಿಕೆ ವಿಚಾರವಾಗಿ ನೋಡ್ತಾ ಹೋದ್ರೆ ನಿಜಕ್ಕೂ ಸಿದ್ದರಾಮಯ್ಯ ಬಿಟ್ಟುಕೊಡುವಂತಹ ಮೂಡಿಗೆ ಬಂತ ಅನ್ನುವಂತಹ ಪ್ರಶ್ನೆ ಕೂಡ ಕಾಡುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.